ಅಲ್ಲ ಕಣಪ್ಪ, ಆ ಮಾಮನ ಬಾರ್ ಮಾಮ ಮೀನ್ ಸಾರು ಮಾಡಿದ್ವಿ ಊಟ ಮಾಡುವಂತೆ ಅಂದೆ. ಇಲ್ಲ ನಾನು ಬರಲ್ಲ, ನಾನು ನಿಮ್ಮ ಮನೆಗೆ ಬರಲ್ಲ, ನಮ್ಮನ್ನ ಕರಿಬೇಡ್ರಿ ಅಂತೈತೆ. ನೀನು ಕಾರ್ಯಕ್ಕೆ ಹೋಗಿದ್ದೀಯ? ಹೋಗು. ನೀನು ಬುದ್ಧಿ ಇಲ್ದಾಳು. ನೀನೇ ಕಾರ್ಯಕ್ಕೆ ಹೋಗಿದ್ದೆ. ಸುಮ್ಮನೆ ಇರ್ಬೇಕು. ಅವ್ರಿಬ್ರು ಬಿಸಾಕ್ಬಿಡು. ಒಂದೆರಡು ದಿನ ನಾವು ಸುಮ್ಮನೆ ಇದ್ದು ಬಿಡ್ಬೇಕು. ಆಮೇಲೆ ಗೊತ್ತಾಗುತ್ತೆ ಅವಳು ಬಂಡವಾಳ ಏನು ಅಂತ. ನನಗೆ ಗೊತ್ತೈತೆ. ಇದೆಲ್ಲ ಡಬ್ಲಿಂಗ್ 2 ದಿನ ಅಂತ ನನಗೆ ಚಂದಕ್ಕೆ ಗೊತ್ತೈತೆ. ನಮ್ಮ ಕವಿತಮ್ಮ ಚೆನ್ನಾಗಿ ನೋಡ್ಕೊಂತಾಳೆ, ಕವಿತಮ್ಮ ಸೊಸೆ ಚೆನ್ನಾಗಿ ನೋಡ್ಕೊಂತಾಳೆ, ಮಗಳೂ ಚೆನ್ನಾಗಿ ನೋಡ್ಕೊಂತಾಳೆ. ಮಗಳು ನನ್ನ ಮೊಮ್ಮಗಳು ಎಂತ ಚೆನ್ನಾಗಿ ನೋಡ್ಕೊಂತಾಳೆ. ನೀವು ನಮ್ಮನ್ನ ಯಾರು ಕರಿಬೇಡ್ರಿ ಅಂತ ಮಾಮ. ನಾನು ಮೀನು ಸಾರು ಅಂದರೆ ನಮ್ಮ ಮಾಮಗೆ ಇಷ್ಟ, ಬಾರ್ ಮಾಮ ಉಂಡೋಗ್ಮಂತೆ ಅಂತ ಕರೆದ್ರೆ ಹಂಗೆ ಮಾತಾಡುತ್ತೆ. ಯಪ್ಪ ನಾನೇನು ಅನ್ಕೊಂಡಿದ್ದಪ್ಪ, ಹಿಂಗೆ ಮಾತಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಮ್ಮ ಮಾಮನ್ನ. ತಲೆ ಕೆಡಿಸ್ಬೇಡ, ಸುಮ್ಮನೆ ಇದ್ಬಿಡು. ಕಾರಿಬಾಡಿ ಪಟ್ಟು ಮಾತಾಡ್ಸೋಕ್ಕೆ ಹೋಗ್ಬೇಡ. ಅಯ್ಯಮ್ಮನಾಗಲಿ ನಮ್ಮ ಅಪ್ಪನಾಗಲಿ ಯಾರನ್ನೂ ಮಾತಾಡ್ಸೋಕೆ ಹೋಗ್ಬೇಡ. ಅವ್ರನ್ನ ಯಾರ ಬಗ್ಗೆನೂ ಬಿಟ್ಟಾಕ್ಬಿಡ್ಬೇಕು. ಮಾಡ್ತೀನಿ ಅವಳಿಗೆ, ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ನೋಡ್ಕೊಂಡಿದ್ದೀನಲ್ಲ, ನಿನ್ಮೇಲೆ ಆತ ಕರೆದೆ ನಾನು. ತಾಡಿ, ಇನ್ಮೇಲೆ ಮುಂದೆ ಬಂದು ಮಾತಾಡ್ಸಲ್ಲ ಅವ್ರಿಗೆ, ಅದೇ ಮರ್ಯಾದೆ. ನಾನು ಬೇಡ ತಾಯಿ, ಏನು ಅವಳ ಮೇಲೆ ಇದಕ್ಕೆ ನಮ್ಮ ಮಾಮನ ಮೇಲೆ ಅವ್ರ ಮೇಲೆಲ್ಲ ಯಾಕೆ ಸಿಟ್ಟು ಮಾಡ್ಕೋಬೇಕು, ಆತನ ಮಾಡಿ ಹೋಗ್ತಾರೆ ಅಂತ ನಾನಿದ್ರೆ ಇನ್ನೇನು ನಾವು ತಣಿದ್ವಿ, ಅವ್ರದ್ದು ಅವ್ರು ತಣ್ಣವ್ರು ತಕೊಂಬ್ಲೇಳತ್ತ. ಅವಳು ಒಂದಿಟ್ಟು ಭಾಗನೇ ಸ್ಯಾನ್ ಐತೆ, ಒಂದು ಈಟ್ ಐತೆ ಬಿಡಪ್ಪ ಅಂತೇಳಿ ನಾವೇನು ಕೊಟ್ಟಿಲ್ಲ. ಬಿಡು ಹೊಲ ಸ್ಯಾನ್ ಐತೆ, ಹಂಗೆ ಭಾಗ ತಗೊಂಡು ಬಿಡು ತಾಂಡ್ರ ತಮ್ಮಿ ಅಂತ ನಾವು ಸುಮ್ಮನಾಗಿದ್ದೀವಿ. ಯಾರನ್ನು ಮಾತಾಡ್ಸೋಕೋಬೇಡ ನೋಡಿ, ಹೇಳಿ ಸರಿಯಾಗಿ ಮಾಡ್ತೀನಿ. ಕಾಟದ ದುಡ್ಡು ಬರ್ತೈತಿ ಅಂತ ಬೋಲು ಇದು ಮಾಡ್ತಾ ಇದ್ದಾಳೆ. ನಾನು ಏನು ಮಾಡ್ಬೇಕು ಮಾಡ್ತೀನಿ. ಏನು ಹಿಂಗೆ ಮಾತಾಡ್ತಾ ಇದ್ರೆ ಕೆಂಪಿ? ಅಲ್ಲ ಅಕ್ಕ, ಮೀನು ಸಾರು ಮಾಡಿದ್ದೆ. ನಮ್ಮ ಮಾಮನ ಮೀನು ಸಾರು ಉಂಬಕ್ಕೆ ಕರೆದ್ರೆ ಇಲ್ಲ ನೀವು ನಮ್ಮನ್ನ ಕರಿಬೇಡ್ರಿ, ನಾನು ಬರಲ್ಲ ಅಂತೈತೆ. ನೀನು ಯಾಕನ ಕರ್ದಿರ್ದ್ಯಾ ಕಣಕ್ಕ? ಬೋಲು ಇದು ಮಾಡ್ತೈತೆ ನಮ್ಮ ಮಾಮ, ಕರಿಬೇಡ್ರಿ. ಕರಿಯೋ ಇದು ನೀನು, ನಾನೇನು ಕರ್ದಿಲ್ಲಮ್ಮ. ನಾನು ಮುಂದೆನೇ ಹೋದ್ರೂ ಮಾತಾಡ್ಸಲಿಲ್ಲ, ನಮ್ಮ ಮಾಮನ ಮಾತಾಡ್ಸಲಿಲ್ಲ, ಅಯ್ಯಮ್ಮನ ಮಾತಾಡ್ಸಲಿಲ್ಲ, ಅವಳನ್ನ ಮಾತಾಡ್ಸಲಿಲ್ಲ, ಕವಿತನ್ನ. ನೀನೇನ ನಾನು ಅವ್ರ ಮಗಳೂ ಓದ್ಲು, ಮಗಳನ್ನ ಕರ್ಕೊಂಡು ಹೋದ್ಲು, ಮಗಳು ಮಗ ಸೊಸೆ ಎಲ್ಲರೂ ಹೋದ್ರು, ನಾನು ಮಾತಾಡಿಸ್ಲಿಲ್ಲ, ಯಾರನ್ನೂ ಮಾತಾಡಿಸ್ಲಿಲ್ಲ. ನೀನು ಮಾತಾಡಿಸ್ಬೇಡ, ನೀನು ಯಾಕೆ ಮಾತಾಡ್ಸಕ್ಕೆ ಹೋಗಿದ್ದೆ? ಅಯ್ಯೋ, ನಾನು ಅವ್ರನ್ನೇನು ಮಾತಾಡಿಸ್ಲಿಲ್ಲ, ಮಾಮನೊಂದು ಮಾತಾಡಿಸ್ದೆ ಅಷ್ಟೇ. ಬಾರ್ ಮಾಮ ಮೀನು ಸಾರು ಉಣ್ಮಂತೆ ಅಂತ. ಮಾಮ ಬರೋಲ್ಲ ಅಂದ್ಬಿಡೋದಯ್ಯ. ನನಗೆ ಗೊತ್ತೈತಿ ಈಗಳ ಏನ ಇಲ್ಲಿ ನೋಡಿಲಿ ಮ್ಯಾಗಳ ಎರಡು ಬೋರ್ ಏನಿದೆ ನೀರು ಅವನು ದಿನ ಎತ್ತು ಬಿಡಿ ಹೇಳ್ತೀನಿ. ಅತ್ಲಾಗೆ ಇವೆರಡು ಬೋರ್ ಏನಾನ ನಿನ್ನ ಹೊಲ್ದಾಗಳವು ನನ್ನ ಹೊಲ್ದಾಗಳವು ನಿನ್ನ ಹೊಲ್ದಾಗಳವು ಏನಾನ ಬೋರ್ ಎತ್ತಿದ್ದೀವಿ ಅಂದರೆ ಅಲ್ಲ ಬೋರ್ ನೀವು ಓಡೋದೇ ಇಲ್ಲ. ನೀರು ಇಲ್ದಂಗೆ ಮಾಡ್ಬೇಕು. ಹಂಗಾದ್ರೆ ಎಲ್ಲ ಮುದ್ರಿಕೊಂಡು ಮನಿಕೆಮದಲ್ಲಿ ನೀನು ಅವ್ರು ಬೋಲ್ ಇದು ಮಾಡ್ತಾ ಇದ್ದಾಳೆ. ಪುಕ್ಸಟ್ಟದ ಹೊಲ ಸಿಕ್ಕೈತೆ, ಅಲ್ಲೋಟು ಇಲ್ಲೋಟು ಏನು ನಾನು ಆಸ್ತಿವಂತಿ ಆಗ್ಬಿಟ್ಟೈನಿ ಅಂತ ಎಲ್ಲ ತಗೊಂಡೈನಿ ಅಂತ ಬೋಲು ಇದು ಮಾಡ್ತೈತಿ. ಸರಿಯಂಗೆ ಮಾಡ್ಬೇಕಂತಾರೆ ಎಲ್ಲನ ಸರಿಯಾಗಿ ಮಾಡಿ ತೋರಿಸಿರೇನಿ. ಜಂಬ ಕೊಟ್ಕೊಂಬರ್ಗೆಲ್ಲ ಮತ್ತೆ ಹಂಗೆ ಮಾಡಿದ್ರೇ ಮತ್ತೆ ಅಲ್ಲ ನೋಡಿ ಎಲ್ಲ ಪಾತ್ರ ಸಮೇತ ನನಗೆ ಬೇಕು ಅಂತ ಎಲ್ಲ ಜಾಸ್ತಿ ಅವಳಿಗೆ ತಗೊಂಡಿರೋದು. ಹೊಲ ಆಗಿರ್ಬೋದು, ಮನೆ ಆಗಿರ್ಬೋದು, ಎಲ್ಲ ಸ್ಯಾನೇನೆ ಹೋಗೈತೆ. ಮತ್ತೆ ಜಾಸ್ತಿನೇ ತಗೊಂಡವಳೆ. ಅದಕ್ಕೆ ಮತ್ತೆ ಅಂತಾಳೆ ಸರಿಯಾಗಿ ಬುದ್ಧಿ ಕಳಿಸ್ಬೇಕಂದ್ರೆ ಸರಿಯಾಗಿ ಮತ್ತೆ ನಮ್ಮ ಮಾಮಿಗೆ ಗೊತ್ತಾಗ್ಬೇಕು. ತಡಿ, ಅವಳ ಸಾಸೆ ಯೋಸ್ತೀನಿ ನೋಡ್ಕೊಂತಾಳಪ್ಪ. ಏನಂಗೆ ಎಲ್ಲ ನೋಡ್ಕೊಂತಾರಂತ ಈಗ ಹೇಳ್ತಾರೆ, ನೋಡೋಣ. ಅಯ್ಯೋ ಹಣ್ಣು ಕೊಯ್ ಕೊಡ್ತಾರೆ, ನಮ್ಮನ್ನ ಎಂಥ ಸೆನಕ್ಕೆ ನೋಡ್ಕೊಂತಾರೆ. ಇವ್ರು ಹಣ್ಣು ಕೊಡ್ತಿರ್ಲಿಲ್ಲ, ಅವ್ರು ಹಾಲು ಕಾಸು ಕೊಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನಮ್ಮನ್ನಂತೂ ಅಂತ ಹೇಳಿ ಈಗ ಹಂಗೇನೆ ಹೊಗಳ್ತಾರಂತೆ. ಎಲ್ಲರ ತಗೋ ಹೇಳ್ಕೊಂತಾರಂತೆ ನಮ್ಮ ಅತ್ತೆನೂ ನಮ್ಮ ಮಾಮ. ನೋಡೋಣ, ಈ ದೇವಸ್ಥಾನ ಇರುತ್ತೆ ಅಂತ ನಾನು ನೋಡ್ತೀನಿ. ಏನೋ ಹೇಳ್ತಾ ಇದ್ದೀರಾ, ಎಲ್ಲ ಏನೋ ಮಾತಾಡ್ತಾ ಇದ್ದೀರಾ ಬಿಡೋಣ. ಅದೇ ನಮ್ಮ ಅಪ್ಪನ ಟೇಪ್ರಿಂಗ್ ಕಾರ್ಡ್ ಹಾಕಿದ್ವಿ. ನಮ್ಮ ಅಪ್ಪಯಿಂದ ಕವಿತಮ್ಮನ ಟೇಪ್ರಿಂಗ್ ಕಾರ್ಡ್ ಹಾಕಿದ್ವಮ್ಮ. ಅಲ್ಲ ಕಣಮ್ಮ ಗಿರ್ಜಿಂಬೆ, ನಮ್ಮ ಅಪ್ಪಯ್ಯ ನಮ್ಮ ಕ್ಯಾಂಪಿಗೆ ಹಾಕಿದ್ದಕ್ಕೆ ಬರಲ್ಲ, ನಾವು ಇಪ್ಪತ್ತು ನಿಮ್ಮ ಮನೆಗೆ ಕರಿಬೇಡ್ರಿ ಅಂತಂತೆ. ಅದಕ್ಕೆ ನನಗೆ ಬೋಲ್ಸಿಟ್ ಬಂತು, ಯಾಕೆ ಕರಿಯಕ್ಕೆ ಹೋಗ್ತೀಯ ಅಂತ. ಮತ್ತೆ ಅಪ್ಪ ಸೊಸೆ ಕರ್ಕೊಂಡು ನಮ್ಮಂತಕ್ಕೆಲ್ಲ ಬಂದು ಏನಂಗೆ ಆಗ್ಲೆಲ್ಲ ಓಡಾಡುತ್ತೆ ನೋಡ್ಲಿ ಅಂತ. ನನ್ನ ಸೊಸೆ ಸಣ್ಣ ನಮ್ಮ ಬೇಬಿ ಸಣ್ಣ ಮೊನ್ನೆ ಬಂದು ಹಂಗೆ ಡೈರೆಕ್ಟಾಗಿ ಹೇಳಲ್ಲಮ್ಮ. ನೀನು ಯಾವ ಸಂಪತ್ತಿಗೆ ಮದುವೆ ಏನೇ ಗಿರ್ಜಿಂಬೆ ಊಟಕ್ಕೆ ಇಕ್ತಿಯಾ ಇಲ್ವ ಇವಳಿಗೆ? ಹೆಂಗಾಗೋಳೆ ನೋಡಿ, ನನ್ನ ಸೊಸೆ ಇರೋದು ನೋಡು, ನಿನ್ನ ಸೊಸೆ ಇರೋದು ನೋಡು ಅಂತಾಳೆ. ನನ್ನ ಮಗನಾಗಿದ್ರೆ ನೀನು ಹೆಂಗಿರ್ಬೋದಾಗಿತ್ತು. ಗಿರ್ಜಿಂಬೆ ಮಗನಾಗಿ ನೋಡಿ ನೀನು ಹೆಂಗಾಗಿದೀಯ, ಹೆಂಗಾಗಿದೆಯಾ ನೋಡು ಹಂಗೇನೆ ಅಂತ. ನಾವೇನೇನು ಊಟಕ್ಕೆ ಇಡಲ್ಲ ಅಮ್ಮಂಗೆ ಹೇಳ್ತಾಳೆ. ಸರಿಯಾಗಿ ಬೈದ ನೋಡು ಅವಳು ಬೇಬಿ, ನಿನ್ಗೇನು ಬೇಕು ಸುಮ್ಮನೆ ಹೋಗು, ನಮಗೆಲ್ಲ ಗೊತ್ತೈತಿ ಅಂತೇಳಿ ಅವಳು ಸರಿಯಾಗಂದು. ಮತ್ತೆ ಸರಿಯಾಗೆ ಹೇಳ್ಬೇಕಂತಾರ್ಗೆಲ್ಲನ ಅನ್ನಿಸ್ಕೋಬಾರ್ದು. ಏನು ಅವ್ರತಾವೆಲ್ಲ ಅನ್ನಿಸ್ಕೊಂಬ ಅಂತದ್ದು ನಮಗೆಲ್ಲ ಸರಿಯಾಗಿ ಗೊತ್ತೈತೆ. ತಗ ಬುದ್ಧಿ ಕಲಿಸ್ತೀವಿ. ಏನು ಮಾಡ್ಬೇಕು ಅಂಬದು ಗೊತ್ತೈತಿ. ಅಲ್ಲಿ ನೀರು ಇಲ್ದಂಗೆ ಮಾಡ್ತಿತ್ತಾಳೆ. ನಮ್ಮ ಬೋರಾಗೂ ನಮ್ಮ ಅಣ್ಣನ ಬೋರ್ನಾಗೂ ಎಲ್ಲ ಎರಡೆರಡು ದಿನ ಒಂದು ನೀರು ಕರೆಂಟ್ ಬಂದಿಟ್ಗೆ ಎತ್ತಿ ಬಿಟ್ಬಿಟ್ರೆ ಇಲ್ಲಿ ಎತ್ತಿ ಅಲ್ಲಿ ಆ 2 ಬೋರ್ನ ನೀರೇ ಬರಲ್ಲ. ನೀರು ಬರ್ತವೆ ಅಂತ ಖುಷಿಯಾಗ್ಬಿಟ್ಟೈತೆ.
ತಡಿ ಮಾಡ್ತೀನಿ. ನನಗೆ ಗೊತ್ತೈತಿ ಏನು ಮಾಡ್ಬೇಕು, ಅಲ್ಲಿ ಏನು ನಕ್ಕ ಮಾಡ್ಬೇಕಂಬದು ನನಗೆ ಚೆನ್ನಾಗಿ ಗೊತ್ತೈತಿ ಗಿರ್ಜಿಂಬೆ. ಹ್ಞೂ ಅಣ್ಣ ಅಂತಾರ್ಗ ಹಂಗೆ ಮಾಡಬೇಕು. ಏ ಸಾವ್ಕಾತಿ ದೇವಮ್ಮ ಹೆಂಗೆ ಮೆರಿತಾ ಇಲ್ಲ ಹಂಗೆ. ಆ ಅಮ್ಮ ನೋಡಿ ಹೆಂಗೆ ಆಡ್ತಿದ್ಲಿ, ಈಗ ಮುಚ್ಕೊಂಡು ಈಗ ಹೊರಕ್ಕೆ ಬರೋಲ್ಲ ಹಂಗೆ ಇದ್ದಾಳೆ. ಮತ್ತೆ ಈ ಹೊರಕ್ಕೆ ಹೊರಡೋದೇ ಇಲ್ಲ. ಮೊದ್ಲಂಗೆ ಹೆಂಗೆ ಹೊರಗೆ ಇರೋಳು, ಏನೇನೋ ಮಾತಾಡೋದು, ಏನೇನೋ ಅಂಬೋದು, ಏನೋ ಒಂಥರ ಬಿಲ್ಡಪ್ ಕೊಡೋದು ಹಂಗೆಲ್ಲ ಮಾಡೋಳ ಸೌಕಾತಿ ದೇವಮ್ಮ. ಇವಾಗ ಹೊರಕ್ಕೆ ಬರೋಲ್ಲ. ನಾನು ನೋಡಿದ್ದೀನಿ ಇವಾಗ ಚೆನ್ನಾಗಿ ಬುದ್ಧಿ ಬಂದೈತಿ. ನಾನು ಹಂಗೆ ಅಂದ್ಕೊಂಡೆ ಇವಾಗ ಚೆನ್ನಾಗಿ ಬುದ್ಧಿ ಬಂದೈತೆ ಈಗ ಅಂತೇಳಿ ನಾನು ಇವಾಗ ಹಂಗೆ ಅಂದ್ಕೊಂಡೆ. ಚೆನ್ನಾಗಿ ಬುದ್ಧಿ ಬಂದೈತಿ, ಈಗ ಯಾವ ದೇವ್ರ ಬುದ್ಧಿ ಕೊಡ್ತಾವ ಅಂತ ಅಂದ್ಕೊಂಡೆ. ಅಷ್ಟೇ ಹಂಗೆ ಮಾಡಬೇಕು. ಒಳ್ಳೆ ಐಡಿಯಾ ಮಾಡಿದ್ಯಾ ನೀನು, ಸರಿಯಾಗಿ ಮಾಡು. ಹೇಳ್ತೀನಿ ನೀನು ಮಾಡೋದೆಲ್ಲ ಒಪ್ಪಿ ಯಾರು ಗೊತ್ತಾಗ್ಲೇಬಾರ್ದು. ಅದು ಹೆಂಗೆ ಗೊತ್ತಾಗುತ್ತೆ, ನಾವೇನು ಮಾಡೋಕ್ಕಾಗುತ್ತಮ್ಮ ಅಂಬೋದಷ್ಟೇ. ನಾವೇನು ಮಾಡೋಕ್ಕಾಗುತ್ತೆ, ನಮಗೆ ನೀರು ಬೇಕು, ನಾವು ಎತ್ಕೊಂಡ್ವಿ. ನಮ್ಮ ಬೋರ್ ನಾವು ಎತ್ಕೊಂತೀವಿ, ನಿಮ್ಮ ಬೋರ್ನಾಗ ಎತ್ಕೊಂಬಲ್ಲ ಅಂಬೋದು. ನನ್ನ ಬೋರ್ 2 ಬೋರ್ನಾಗ ಎತ್ತಿಬಿಟ್ರೆ ಅತ್ಲ ಒಂದು ತೊಟ್ಟು ಹಸಿಗೆ ಹೋಗಲ್ಲ ನೀರು. ನಾನು 2 ಬೋರು ಯಾರ್ದು ಬಿಸಾಕುತ್ತಿಲ್ಲ. ನಾನು ಎತ್ತಿದ್ದೀನಿ ಅಂತಂದರೆ ಅಲ್ಲಿ ಒಂದು ಅರ್ಧ ಒಂದು 1/4 ಗಂಟೆ ಬರ್ತಾವೆ ಮೇಡಮ್ ಎತ್ತದಾಗ. ಆಮೇಲೆ ಏನಿಲ್ಲ, ಬೋರೇ ಇಲ್ಲ, ಒಂದು ತೊಟ್ಟು ಹೊರಡಲ್ಲ ನೀರು. ನಾವೇನೋ ಇಲ್ಲೇ ಅಲ್ಲೇವೆಲ್ಲ ಇರೋದಕ್ಕೆ ಹಂಗೆ ಎತ್ಕೊಂಬ್ತಿದ್ವಿ ಅಷ್ಟೇ. ಇನ್ಮೇಲೆ ಗೊತ್ತಾಗುತ್ತೆ ನೋಡಿ ನೀರಿಂದು. ಬರೋದೇ ನಮ್ಮ ಸಿದ್ಲಿಂಗ್ ಬಂದ್ಬಿಡೋಕೆ ತಿರ್ಗ ಅಲ್ಲಿಗೆ ಬರ್ಬೇಕು ಪಾನಿಗೆ. ತಿರ್ಗಿ ಹುಡಿಕೊಂಡು ಅಲ್ಲಿಗೆ ಅವ್ರ ತಕ್ಕೆ ಬರ್ಬೇಕು, ನಮ್ಮ ಮೊಯ್ಬಿನ ತಕ್ಕೆ, ನನ್ನ ಹಳ್ಳಿನ ತಕ್ಕೆ ಬರ್ಬೇಕು. ನೋಡಿ ಹೇಳ್ತೀನಿ, ಹಂಗೆ ಮಾಡ್ತೀನಿ, ನನಗೆ ಗೊತ್ತೈತಿ ಹಂಗೆ ಮಾಡ್ಬೇಕು ಅಂತ. ಈಗ ಮೆರಿಯೋದಲ್ಲ, ಈಗ ನಮ್ಮ ಗಿರ್ಜಿಂಬೇನು ನಮ್ಮ ಮೊಯ್ಬಮ್ಮನು ನಮ್ಮ ಸಿದ್ಲಿಂಗೂ ಎಲ್ಲ ಆಡ್ಕೊಂಬೋದಲ್ಲ, ನಮ್ಮ ಅವ್ರ ತಕ್ಕೆ ಬರ್ಬೇಕು. ಹಂಗೆ ಮಾಡ್ತೀನಿ, ನನಗೆ ಗೊತ್ತೈತಿ. ಬೋರ್ನ ನೀರು ಇಲ್ದಂಗಾದ್ರೆ ಪಾಯಿಂಟ್ ಮಾಡೋಕ್ಕೆ ಅವ್ರನ್ನೇ ಹುಡ್ಕೊಂಬರ್ಬೇಕು. ಗೊತ್ತಾಗುತ್ತೆ. ಮತ್ತೆ ಹಂಗೆ ಮಾಡ್ಬೇಕಂತಾರೆ ಎಲ್ಲ. ಹಂಗೆ ಮಾಡಿದ್ರೆ ಮತ್ತೆ ಬುದ್ಧಿ ಬರೋದಿಲ್ಲ ಅಂತಂದರೆ ಬುದ್ಧಿ ಬರಲ್ಲ. ಅಲ್ಲ ನಾವು ಏನೋ ಬಿಡು ಹೋಗ್ಲತ್ತಾಗೆ ಏನು ಜಾಸ್ತಿ ಐತೆ ಎಂಬ ಒಂದು ಇದಕ್ಕೆ ಹೆಣ್ಮಗಳು ಅಂತ ಕೊಡೋಣ ಅಂತ ನಾವಿದ್ರೆ ಪಾತ್ರ ಸಮಾನು ಅಪ್ಪ ಎಲ್ಲ ಒಂದು ಚಮಚ ಬಿಡಲಿಲ್ಲ. ಚಮಚ ಅವ್ರಿಗಾದ್ರೇನೆ 6 ಚಮಚ ಕೊಟ್ಟಿದ್ದೀರ, ನನಗೆ 4. ನನಗೆ ಬೇಕು ಹೊಸ ಚಮಚನೂ ತಾಂತಾಳೆ. ಅಯ್ಯಪ್ಪ ಪಾತ್ರೆ ಸಾಮಾನು ಭಾಗ ತಂಟ್ರಾರು ನೋಡಿರ್ಲಿಲ್ಲಪ್ಪ ಹೆಣ್ಮಕ್ಳನ್ನ. ನನಗೆ ಪಾತ್ರೆ ಸಾಮಾನು ಬೇಕು, ಪಾರ್ಕೆನೂ ತಾಂಡ್ಲಂದ್ರೆ ಅಯ್ಯಪ್ಪ ನನಗೆ ಪರ್ಕೆನೂ ಬೇಕು, ನನಗೆಲ್ಲ ಬೇಕು. ಪರ್ಕೆ ಲಕ್ಷ್ಮೀ ಸಾಮಾನು ಅಂತ ತಗೊಂಡ್ಲು. ಬಿಡು ತಗೊಂಬ್ಲಿ ಅಂತ ಸುಮ್ಮನೆ ಆದ್ವಲ್ಲ, ತಾಂಡ್ ಬಿಟ್ಟಿರೋದೇ ಇರಲಿ ಅಂತ ನಾವು ಸುಮ್ಮನೆ ಆದ್ವಿ ಕಣಪ್ಪ. ಎಲ್ಲ ಯಪ್ಪ ಎಷ್ಟು ಕೇಣಿ ಮಾಡ್ತಾಳೆ ಅವಳಂತ. ಮಂಚ ಬೀರು, ನಮ್ಮ ಅಪ್ಪನ ಮಂಚ ಬೀರು ಬೇಕು, ಟೆಜರಿ ಬೇಕು ಅಂತ ಟೆಜರಿನೂ ತಗೊಂಡೋದ್ಲು. ನಮ್ಮ ಅಪ್ಪ ಇಂಥದ್ದು ಅಂತೇಳಿ ಅದನ್ನೂ ತಗೊಂಡೋದ್ಲು. ತಗೊಂಡೋಗ್ಲಿ ಬಿಡು. ದುರಾಸೆ ಇದ್ದಾರ್ಗೆಲ್ಲನ ಒಂದಲ್ಲ ಒಂದಿನ ಸರಿಯಾಗಿ ಆಗುತ್ತೆ. ಒಂದಲ್ಲ ಒಂದಿನ ಅವ್ರಿಗೆ ಗೊತ್ತಾಗುತ್ತೆ. ಹಂಗೆ ಆಸೆ ಪಟ್ಟವರು ಅದು ಏನಾಗ್ಬೇಕು ಅದು ಆಗುತ್ತೆ, ಸುಮ್ಮನಿರಿ. ಗೊತ್ತೈತೆ, ನಮ್ಮ ಮೇದಣ್ಣು ಗೊತ್ತೈತಿ ಏನು ಮಾಡ್ಬೇಕು ಅಂತ. ಅವಣ್ಣೆ ಮಾಡಿದ್ವಿ, ಅದು ಏನು ಮಾಡ್ಬೇಕು ಅದನ್ನು ಮಾಡುತ್ತೆ. ಮಾಡ್ತೀನಿ, ಸುಮ್ಮನಿರಿ. ಭಾಗ ಕೊಟ್ಟಿದ್ದೀವಿ, ತಗೊಂಡವ್ರೆ. ಆಮೇಲೆ ಅದು ಏನು ಮಾಡ್ಬೇಕು ನೀ ಯಾತು ಬೇಡಪ್ಪ, ನಮಗೆಲ್ಲ ನೀವೇ ತಗೊಳ್ರಿ, ಇಲ್ಲಿ ಯಾತು ಬೇಡ ಅಂತ ನಾನು ಊರ ಕಡೆಗೆ ಹೋಗ್ತೀನಿ ಅನ್ಬೇಕು. ಹಂಗೆ ಮಾಡಲಿಲ್ಲ ಅಂದ್ರೆ ನೋಡು. ಅವ್ರು ನೀನು ಅಷ್ಟೇ ಅಣ್ಣ, ಅಪ್ಪ ಅಮ್ಮನೂ ಮಾತಾಡಿಸ್ಬೇಡ, ಅದಕ್ಕೆ ನೀವು ಮಾತಾಡಿಸ್ಬೇಡ್ರಿ. ಎಲ್ಲ ಯಾರು ಗಿರ್ಜಿಂಬೆ ನೀನು ಅಷ್ಟೇ, ನಾನು ಮಾತಾಡಿಸ್ಬೇಡ. ನಮ್ಮ ಅಪ್ಪ ನಮ್ಮ ಅಮ್ಮನಾಗಲಿ ಅವ್ರನ್ನಾಗಲಿ ಅವ್ರ ಮನೆಗಳಾರ ನಾನು ಮಾತಾಡಿಸ್ಬೇಡ್ರಿ, ಹೇಳ್ತೀನಿ. ನನ್ನ ನಳಿಯನ್ನೇ ಬಂದು ಕಾಲು ಇಟ್ಕೋಬೇಕು ಪಾನಿಗೆ. ಹಂಗೆ ಮಾಡಲಿಲ್ಲ ಅಂದ್ರೆ ನೋಡು. ನನ್ನ ನಳಿನ ತಕ್ಕೆ ಬರ್ಬೇಕು ತಿರ್ಗ. ಅವ್ನ ಬೆಲೆ ಏನು ಅಂತ ಗೊತ್ತಾಗ್ಬೇಕು, ಅವ್ನು ಎಂಥ ಸ್ಥಾನದಾಗ ಇದ್ದಾನೆ ಎಂಬುದು ಗೊತ್ತಾಗ್ಬೇಕು. ನನಗೆ ಮಾಡ್ತೀನಿ, ಗೊತ್ತೈತಿ. 2 ಬೋರು ಎತ್ತಿರ ಒಂದು ತೊಟ್ಟು ನೀವು ತೋಟ ಒಣಗಂಗೆ ಮಾಡಿರಿ, ನನಗೆ ಗೊತ್ತೈತಿ. ನನ್ನ ತಕ್ಕೆ ಬರ್ಬೇಕು ತಿರ್ಗ. ತೋಟ ಹೇಳ್ದಲ್ಲೇ ಒಣಗ್ಬೇಕು, ಈ ಬಿಸ್ಲಿಗೆ ಹಂಗೆ ಮಾಡ್ತೀನಿ ನೋಡು. ಏನು ಮಾಡ್ತಾನೆ ನೀನು ಏದೋ ಅಂತ ಅಂದ್ಕೊಬಿಟ್ಟವ್ರಿ. ನಾನು ತಲೆಗೆ ಹಾಕಿಬಿಟ್ರೆ ನಾನು ಏನು ಬೇಕಾದ್ರೂ ಮಾಡ್ಬಿಡ್ತೀನಿ. ನನ್ನ ತಲೆ ಕೆಟ್ಟು ನನ್ನ ಮುಟ್ಟು ಚೆನ್ನಾಗಿದ್ರೆ ನಾನು ಚೆನ್ನಾಗಿ, ನನ್ನ ವಿರುದ್ಧ ಇದ್ಬಿಟ್ರೆ ನಾನೇನು ಯಾರು ಮುಲಾಜಿ ಕೇಳೋಲ್ಲ ಅಷ್ಟೇ. ಇಲ್ಲಿ ನನ್ನ 2 ಬೋರ್ ನಿನ್ನ 2 ಬೋರ್ ಎತ್ತಿದ್ರೆ ಸ್ವರ ಆ ಕಡೆ ಕೆಳದ್ಬಿಡುತ್ತೆ ನೀರಿನ ಸ್ವರ. ಬರೋದೇ ಇಲ್ಲ. ನೀರು ಎಲ್ಲ ಹತ್ಲಾಗೆ ಹೇಳ್ಕೊಬಿಡುತ್ತಿ. ಇದು ನಮ್ಮ ಬೋರ್ನ ಬಂದುಬಿಡ್ತಾವೆ ಹತ್ಲಾಗ, ಒಂದು ತೊಟ್ಟು ಹೋಗಲ್ಲ. ನಿನ್ನ ಬೋರು ನಮ್ಮ ಬೋರು ಎಳೆದ್ಬಿಡುತ್ತಿ, ಹೋಗಲ್ಲ. ನಮ್ಮ ಹೊಲದ ಕಡೆಗೆ ಎಳ್ದು ಬಿಸಾಕ್ಬಿಡುತ್ತೆ ನೀರು. ನಾನು ಎತ್ತಾಲೆಲ್ಲ ಪರೀಕ್ಷೆ ಮಾಡಿ ನೋಡಿಲ್ಲ, ನಮಗೆಲ್ಲ ಪಾಳಿ. ನಾನು ತಮ್ಮತಲೇನೆ ಅದನ್ನ ಕೊಟ್ಟಿದ್ದು, ನನಗೆ ಗೊತ್ತಿತ್ತು. ನೀರಿಂದ ಇದಾದ್ರೆ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೋದು ಅಂಬದು ನನಗೆ ಗೊತ್ತಿತ್ತು. ಅದಕ್ಕೆ ಹತ್ಲಾಗ್ಲು ತಗೊಂತ ಬಿಟ್ಟಿದ್ದು ನಾನು. ನನಗೆ ಅದಕ್ಕೆ ಹತ್ಲಾಗ್ಲು ತಗೊಂಬ್ಲಿ ಅಂತ ಸುಮ್ಮನಿದ್ದೆ. ನಾನು ನೀರಿಲ್ದಂಗೆ ಮಾಡಿದ್ರೆ ಇಲ್ಲೆಲ್ಲ ಮುದ್ರಿಕೊಂಡು ಹೋಗ್ಬೇಕು ಅಂಬೋದು ಗೊತ್ತಿತ್ತು ನನಗೆ. ಮೇದಣ್ಣ ಮಾಡಿರೋ ಐಡಿಯಾ ತುಂಬ ಚೆನ್ನಾಗೈತಲ್ವ? ನೋಡ್ರಿ, ನೀರಿಲ್ಲಂಗಾದರೆ ಅವಳಿಗೆ ಸರಿಯಾಗಿ ಗೊತ್ತಾಗುತ್ತೆ ಅಂತೇಳಿ ಅದಕ್ಕೇ ನೀರು ಇವ್ರ ಬೋರ್ನಾಗ ಎತ್ತಿಬಿಟ್ರೆ ಅವ್ರ ಬೋರ್ನ ಕಡೆ ಒಟ್ನಲ್ಲಿ ಬೋರ್ ಇರೋದಂತೆ ಐತೆ, ನೀರು ಬರ್ತವೆ. ಇಲ್ಲೇನಾದರೂ ಎತ್ತಿಬಿಟ್ರೆ ಆ 2 ಬೋರ ಸ್ಟಾಪ್ ಆಗ್ತವೆ. ಆ ರೀತಿ ಯಾಕಂದರೆ ನೀರು ಆ ಕಡೆ ಕೆಳೆದು ಬಿಡುತ್ತೆ, ಕಡಿಮೆ ಆಗ್ತವೆ. ಹಂಗೆ ನಮ್ಮ ವೇದಣ್ಣ ಏನು ಮಾಡಬೇಕು ಅದನ್ನು ಕೆಲಸ ಮಾಡಿ ಮುಗಿಸುತ್ತೆ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.